ಗೃಹಲಕ್ಷ್ಮಿಯರಿಗೆ ಜಮೆ ಆಗಲಿದೆ ಹಣ. ಹೌದು, ಎಷ್ಟು ಕಂತು ಜಮೆ ಆಗುತ್ತೆ? ಯಾರಿಗೆಲ್ಲ 3 ತಿಂಗಳಿಂದ ಹಣ ಬಂದಿಲ್ಲ ನೋಡಿ, ಅವರಿಗೂ ಕೂಡ 6,000 ರೂಪಾಯಿ ಜಮೆ ಆಗುತ್ತೆ. ಇಲ್ಲಿವರೆಗೂ 46,000 ರೂಪಾಯಿ ಹಣವನ್ನ ಹಾಕಿದ್ದೇವೆ ಅಂತ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಇನ್ನು 6,000 ರೂಪಾಯಿ ಹಾಕಿದ್ರೆ ಒಟ್ಟು 52,000 ರೂಪಾಯಿ ಗೃಹಲಕ್ಷ್ಮಿಯರ ಖಾತೆಗೆ ಹಾಕಬೇಕಾಗುತ್ತೆ ಸರ್ಕಾರದಿಂದ. ಗೃಹಲಕ್ಷ್ಮಿಯರಿಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಮಾಹಿತಿ. ಯಾರಿಗೆ ಹಣ ಬಂದಿಲ್ಲ ಬೇಗನೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ಬಸ್ ಸಂಚಾರ ಮತ್ತೆ ಬಂದ್ ಆಗುತ್ತಾ ವೀಕ್ಷಕರೇ? ಹೌದು, ಸಾರಿಗೆ ನೌಕರರು ಮತ್ತೆ ಮುಷ್ಕರಕ್ಕೆ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ನೀವು ಕೂಡ ಏನಾದ್ರೂ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ. ಮತ್ತೆ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದೆಯಾ, BPL ಕಾರ್ಡ್ ಇದೆಯಾ, ಅಥವಾ ಯಾವುದೇ ರೀತಿ ಕಾರ್ಡ್ ಇದ್ರೂ ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದ್ದಾವೆ. ಯಾರಾದ್ರೂ ಒಂದು ಚಿಕ್ಕ ತಪ್ಪು ಮಾಡಿದರೆ ನಿಮಗೆ ರೇಷನ್ ಕೂಡ ಸಿಗಲ್ಲ, ನಿಮ್ಮ BPL ಕಾರ್ಡ್ ಕೂಡ ಬಂದಾಗುತ್ತೆ, ಅಕ್ಕಿ ಕೂಡ ವಿತರಣೆ ಬಂದಾಗುತ್ತೆ, ಇಂದಿರಾ ಕಿಟ್ ಅಡುಗೆ ಎಣ್ಣೆ ಕೂಡ ಸಿಗಲ್ಲ ವೀಕ್ಷಕರೇ. ಎಚ್ಚರದಿಂದಿರಿ. ರೇಷನ್ ಕಾರ್ಡ್ ಇದ್ದವರಿಗೆ 2 ಹೊಸ ನಿಯಮದ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ. ಇನ್ನು ಚಳಿಗಾಲದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕದ 15 ಜಿಲ್ಲೆಗಳಿಗೆ ಅಲರ್ಟ್ ಮೇಲೆ ಅಲರ್ಟ್. ಕರ್ನಾಟಕ ಗಡಗಡನೆ ನಡುತ್ತಾ ಇದೆ ಅಂತ ವೀಕ್ಷಕರೇ. ಯಾವೆಲ್ಲ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗುತ್ತೆ? ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ರೆ ಅಥವಾ ಶಾಲೆಗೆ ಹೋಗೋ ಮಕ್ಕಳಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಂದ್ರೆ ಒಂದಲ್ಲ ಎರಡಲ್ಲ 3 ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್. ಸ್ಕಾಲರ್ಶಿಪ್, ಕೈ ತುಂಬಾ ಹಣ ಸಿಗುವ ಒಂದು ಸ್ಕಾಲರ್ಶಿಪ್ ಯೋಜನೆ ಯಾರಿಗೆ ಅನ್ವಯವಾಗುತ್ತೆ ಅದು ಕೂಡ ನೋಡೋಣ ವೀಕ್ಷಕರೇ. ಇನ್ನು ಗ್ಯಾರಂಟಿ ಯೋಜನೆಗಳನ್ನ ನಾಳೆಯಿಂದಲೇ ನಿಲ್ಲಿಸ್ಬಿಡೋಣವಾ ಅಂತ ವಿರೋಧ ಪಕ್ಷಗಳಿಗೆ ಆ ಒಂದು ಕ್ವಶನ್ ಮಾರ್ಕ್ ಅನ್ನ ಇಟ್ಟಿರುವಂತದ್ದು ವೀಕ್ಷಕರೇ. ಯಾಕಂದ್ರೆ ಅಭಿವೃದ್ಧಿ ಕಾರ್ಯಗಳು ಕರ್ನಾಟಕದಲ್ಲಿ ನಡೀತಾ ಇಲ್ಲ ಅಂತ ವಿರೋಧ ಪಕ್ಷ ನಾಯಕರು ಇಲ್ಲಿ ಒಂದು ಆರೋಪನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ನೋಡೋಣ. ಅದೇ ತರ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ. ಇನ್ನು ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ಕೂಡ ಇವತ್ತು ಕಮೆಂಟ್ ಮಾಡಿ ಇಲ್ಲಿವರೆಗೂ ಸರ್ಕಾರದಿಂದ 46,000 ರೂಪಾಯಿ ಹಣವನ್ನ ಜಮೆ ಮಾಡಿದ್ದಾರಂತೆ. ನೀವು ಕೂಡ ಗೃಹಲಕ್ಷ್ಮಿಯವರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಹಣ ಜಮೆ ಆಗಿದೆ ಅಂತ. ನಿಮಗೇನಾದ್ರೂ 42,000 ರೂಪಾಯಿ ಜಮೆ ಆಗಿದ್ರೆ 4,000 ರೂಪಾಯಿ ಹಣ ನಿಮಗೆ ಇನ್ನೂ ಕೂಡ ಬರೋದು ಬಾಕಿ ಇದೆ ಅಂತ ಅರ್ಥ ವೀಕ್ಷಕರೇ. ಗೃಹಲಕ್ಷ್ಮಿಯವರು ವಿಡಿಯೋ ಪೂರ್ತಿಯಾಗಿ ನೋಡಿ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗೆ ಸದ್ಯಕ್ಕೆ ಇಲ್ಲಿ ಬರ್ತಾ ಇರುವಂತದ್ದು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಅಂದ್ರೆ ಪರಿಶೀಲಿಸಿ ಅವರ ಖಾತೆಗೆ ಹಣವನ್ನ ಜಮೆ ಮಾಡಲಾಗುತ್ತಂತೆ. ಸದ್ಯಕ್ಕೆ ಬಂದಿರೋ ದೊಡ್ಡ ಒಂದು ಸಿಹಿ ಸುದ್ದಿ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಹಣ ತಿಂಗಳು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಇದು ಈಗ ವಿಧಾನಸಭೆಯಲ್ಲೂ ಕೂಡ ಚರ್ಚೆಗೆ ಬಂದಿದೆ. ಪ್ರತಿ ತಿಂಗಳು ಕರೆಕ್ಟ್ ಆಗಿ ಹಣ ಹಾಕ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆ 2 ತಿಂಗಳು ಹಿಂದಕ್ಕೆ ನಡೀತಾ ಇದೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಜನರ ಅಕೌಂಟ್ಗೆ ಸೇರೇ ಇಲ್ಲ ಅಂತ ಒಂದು ವಿರೋಧ ಪಕ್ಷದ ನಾಯಕರು ಅಶೋಕ್ ಕುಮಾರ್ ಅವರು ಗೃಹಲಕ್ಷ್ಮಿ ಯೋಜನೆ ವಿರುದ್ಧ ಕಿಡಿಕಾರಿದ್ರು. ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಹೌದು, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸದನದಲ್ಲಿ ಇರದೇ ಇರುವ ಕಾರಣ ಇವರ ಒಂದು ಪ್ರತಿಯಾಗಿ ಸಿದ್ದರಾಮಯ್ಯನವರು ಇದಕ್ಕೆ ಒಂದು ರಿಪ್ಲೈನ ಮಾಡಿದ್ದಾರೆ. ಯಾರಿಗೆ ಹಣ ಬಂದಿಲ್ಲ ಪರಿಶೀಲಿಸಿ ಅವರಿಗೆ ಹಣವನ್ನ ಹಾಕುವ ಕೆಲಸ ಸರ್ಕಾರ ಮಾಡಲಿದೆ. ಅಂದ್ರೆ ಯಾರಿಗೆ 4,000 ರೂಪಾಯಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ, ಈ ವರ್ಷದ ಮೊದಲ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಯಾರಿಗೆ ಬಂದಿದ್ದಿಲ್ಲ ನೋಡಿ 2025ರಲ್ಲಿ ಅವರಿಗೆ ಒಂದು ಹಣ ಹಾಕುವ ಕೆಲಸವನ್ನ ಮಾಡಲಾಗುತ್ತೆ. ಅದನ್ನ ಚೆಕ್ ಮಾಡ್ತೀವಿ ಅಂತಾನೂ ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಎರಡನೇದಾಗಿ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಣವಂತೂ ಹಾಕಲಾಗಿದೆ. ಅಂದ್ರೆ 23 ಕಂತು ಹಣವನ್ನ ಗೃಹಲಕ್ಷ್ಮಿಯರಿಗೆ ಹಾಕಲಾಗಿದ್ದು, ಇನ್ನು ಬಾಕಿ ಇರುವ ಸೆಪ್ಟೆಂಬರ್ ಅಕ್ಟೋಬರ್ 2 ತಿಂಗಳ ಕಂತು ಕೂಡ ಜನರ ಅಕೌಂಟ್ಗೆ ಬೇಗನೆ ಹಾಕಲಿದ್ದೇವೆ ಅಂತಾನೂ ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಹಣವನ್ನ ಜಮೆ ಮಾಡ್ತೀವಿ. ಅದೇ ತರ ಈ 2 ಅಕೌಂಟ್ಗೆ ಜಮೆ ಆದ್ರೆ ಒಟ್ಟು 50,000 ರೂಪಾಯಿ, ಅಂದ್ರೆ 23 ಕಂತು ಅಂದ್ರೆ 46,000 ರೂಪಾಯಿ ಇಲ್ಲಿವರೆಗೂ ಹಾಕಲಾಗಿದೆ. ಸೆಪ್ಟೆಂಬರ್ದು 2,000 48,000 ಆಯಿತು. ಇನ್ನು ಅಕ್ಟೋಬರ್ದು 2,000 ಅಂದ್ರೆ 50,000 ರೂಪಾಯಿ. ಇಲ್ಲಿ ಗೃಹಲಕ್ಷ್ಮಿಯರಿಗೆ ಒಟ್ಟು 50,000 ರೂಪಾಯಿ ಸರ್ಕಾರದಿಂದ ಹಣವನ್ನ ಹಾಕಿದಂತಾಗುತ್ತೆ. ಶೀಘ್ರದಲ್ಲೇ ಇದೇ 1 ವರ್ಷದ ಒಳಗೆ ಅವರ ಅಕೌಂಟ್ಗೆ ಜಮೆ ಆಗುತ್ತೆ ಹಣ ಅಂತಾನೂ ಕೂಡ ಖುದ್ದು ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿಯರಿಗೆ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು ಎರಡನೇದಾಗಿ 3 ಲಕ್ಷ ರೂಪಾಯಿ ಸಾಲ ಸೌಲಭ್ಯವೂ ಕೂಡ ಗೃಹಲಕ್ಷ್ಮಿಯರಿಗೆ ಮಾಡಿಕೊಡಲಾಗ್ತಾ ಇದೆ. ಇದಕ್ಕೋಸ್ಕರ ಗೃಹಲಕ್ಷ್ಮಿ ಆಪ್ ಕೂಡ ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಯಾರು ಮೊದಲು 1,000 ರೂಪಾಯಿ ಪಾವತಿ ಮಾಡಿ ಮೆಂಬರ್ಶಿಪ್ ಆಗ್ತಾರೆ ನೋಡಿ, ಅವರಿಗೆ ಮೊದಲು ಸಾಲ ಸೌಲಭ್ಯವನ್ನ ಮಾಡಿಕೊಡಲಾಗುತ್ತೆ ಅಂತ ಇಲ್ಲಿ ಹೇಳ್ಬಹುದು. 3 ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಇರುತ್ತೆ ಕಡಿಮೆ ಬಡ್ಡಿ ದರದಲ್ಲಿ. ಇನ್ನು ವೀಕ್ಷಕರೇ, ಬಸ್ ಸಂಚಾರ ಮತ್ತೆ ಬಂದ್ ಆಗುತ್ತಾ? ಎದಕ್ಕಂದ್ರೆ ಸಾರಿಗೆ ನೌಕರರು ಮತ್ತೆ ಈಗ ಮುಷ್ಕರಕ್ಕೆ ಸಜ್ಜಾಗ್ತಾ ಇದ್ದಾರೆ. ಸರ್ಕಾರದ ಮತ್ತು ಸಾರಿಗೆ ನೌಕರರ ನಡುವಿನ ಜಟಾಪಟಿ ಇದೆಯಲ್ಲ, ಅದು ಜೋರಾಗ್ತಾ ಇದೆಯಾ? ಸಾಲು ಸಾಲು ಸಂಧಾನ ಸಭೆ ವಿಫಲವಾಗ್ತಾ ಇದೆ. ಸಾರಿಗೆ ನೌಕರರು ಮತ್ತೆ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಅಧಿವೇಶನದ ಬಳಿಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಸಾರಿಗೆ ನೌಕರರು ಚಿಂತನೆ ನಡೆಸ್ತಾ ಇದ್ದಾರಂತೆ. ಮತ್ತೆ ಮುಷ್ಕರ ನಡೆಸಲು ಸಾರಿಗೆ ಸಂಘಟನೆಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾವೆ. ಆದ್ರೆ ಸದ್ಯಕ್ಕೆ ಮುಷ್ಕರ ಡಿಪೋ ಮಟ್ಟಕ್ಕೆ ಮಾತ್ರ. ಅಂದ್ರೆ ಇದನ್ನ ಬಸ್ ಸ್ಟ್ಯಾಂಡ್ಗಳಲ್ಲಿ ಮಾಡ್ತಾ ಇಲ್ಲ. ನೌಕರರು ತಮ್ಮ ಒಂದು ಡಿಪೋಗಳಲ್ಲಿ ನೌಕರರಿಗೆ ಖುದ್ದು ಸರ್ಕಾರದ ನಿರ್ಧಾರವನ್ನು ತಿಳಿಸಲು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ.
ಅಧಿವೇಶನ ಮುಗಿದ ಬಳಿಕ ಮುಷ್ಕರವನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ ವೀಕ್ಷಕರೇ. ಹೌದು, ನಿಗಮಗಳ ಆರ್ಥಿಕ ಪರಿಸ್ಥಿತಿ ಕಾರಣ ಕೊಡ್ತಾ ಇರೋ ಸರ್ಕಾರದ ವಿರುದ್ಧ ನೌಕರರು ಆಕ್ರೋಶ ಹೊರಹಾಕಿದ್ದಾರೆ. 2 ವರ್ಷದಿಂದ ವೇತನ ಹೆಚ್ಚಳಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಆದ್ರೂ ಸಾರಿಗೆ ನೌಕರರ ವೇತನ ಹೆಚ್ಚಳಕ್ಕೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಹೀಗಾಗಿ ನೌಕರರು ಮತ್ತೆ ಪ್ರತಿಭಟನೆ ಮೂಲಕ ಬಿಸಿ ಮುಟ್ಟಿಸಲು ಸಕಲ ತಯಾರಿ ನಡೆಸ್ತಾ ಇದ್ದಾರಂತೆ. ಮುಂದಿನ ದಿನಗಳಲ್ಲಿ ಬಸ್ ಓಡಾಟ ಬಂದ್ ಮಾಡಿ ಮುಷ್ಕರಕ್ಕೆ ಇಳಿಯುವ ಸಾಧ್ಯತೆ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಕರಪತ್ರವನ್ನ ಹಂಚಿ ನೌಕರರಲ್ಲಿ ಜಾಗೃತಿನ ಮೂಡಿಸಲಾಗ್ತಾ ಇದೆ. ಡಿಪೋ ಹಂತದಲ್ಲಿ ಪ್ರತಿಭಟನೆ ಮಾಡಲು ಸಜ್ಜಾಗ್ತಾ ಇದ್ದಾರೆ. ನೌಕರರ ಮುಖಂಡರು ಖುದ್ದು ಡಿಪೋಗಳಿಗೆ ಹೋಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಲು ಮನವೊಲಿಸ್ತಾ ಇದ್ದಾರೆ. ಯಾವುದೇ ಸಂದರ್ಭದಲ್ಲಿ ಮುಷ್ಕರಕ್ಕೆ ಕರೆ ಕೊಡಬಹುದು, ಸಜ್ಜಾಗಿರಿ ಅಂತ ಮಾನಸಿಕವಾಗಿ ಸಾರಿಗೆ ನೌಕರರನ್ನ ರೆಡಿ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಆ ನಿರ್ದಿಷ್ಟ ಅವಧಿ ಮುಷ್ಕರ ಮೂಲಕ ಸರ್ಕಾರವನ್ನ ಕಟ್ಟಿ ಹಾಕುವ ಪ್ರಯತ್ನ ಮಾಡ್ತಾರಾ? ಕಾದು ನೋಡಬೇಕು ಯಾವಾಗ ಮುಷ್ಕರಕ್ಕೆ ಕರೆ ಕೊಡ್ತಾರೆ ಅಂತ. 4ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದಲ್ಲಿ BPL ಕಾರ್ಡ್, ರೇಷನ್ ಕಾರ್ಡ್ ಇದ್ದವರಿಗೆ ನಿಮ್ಮ ಹತ್ರ ಯಾವುದೇ ಕಾರ್ಡ್ ಇದ್ರೂ ಕೂಡ ಎಚ್ಚರದಿಂದ ಇರಿ. ಯಾರಾದರೂ ಚಿಕ್ಕ ತಪ್ಪು ಮಾಡಿದ್ರೆ, ಅಂದ್ರೆ ಯಾವ ತಪ್ಪು, ನಿಮ್ಮ ಒಂದು ಪಡಿತರ ಭಾಗ್ಯವನ್ನ ಬೇರೆಯವರಿಗೆ ಹಣಕ್ಕೋಸ್ಕರ ಮಾರಾಟ ಮಾಡಿದ್ರೆ, ಅಥವಾ ಏನಾದರೂ ನೀವು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡುವಾಗ ಸಿಕ್ಕಿ ಬಿದ್ರೆ, ಅವಾಗ ವೀಕ್ಷಕರೇ ನಿಮಗೆ ಇಲ್ಲಿ ದೊಡ್ಡ ಒಂದು ಪ್ರಮಾಣದಲ್ಲಿ ದಂಡ ಬೀಳ್ಬಹುದು. 2ನೇದಾಗಿ ನಿಮ್ಮ ಕಾರ್ಡು ರದ್ದಾಗಬಹುದು. 3ನೇದಾಗಿ ಮತ್ತೆ ಇಲ್ಲಿ ನಿಮ್ಮ ಮೇಲೆ ಒಂದು ಕೇಸ್ ಕೂಡ ಆಗ್ಬಹುದು ವೀಕ್ಷಕರೇ. ಯಾಕಂದ್ರೆ ಜನರನ್ನ ಯಾರು ಒಂದು ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡ್ತಾ ಇದ್ದಾರೆ ನೋಡಿ, ಅವರಿಗೆ ಅರೆಸ್ಟ್ ಕೂಡ ಮಾಡಲಾಗಿದೆ. ಅವರ ಮೇಲೆ ಕಾನೂನು ಕ್ರಮ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಇಂದಿರಾ ಕಿಟ್ ಸರ್ಕಾರ ಮುಂದಿನ ದಿನಗಳಲ್ಲಿ ವಿತರಣೆ ಮಾಡಲು ಪ್ಲಾನಿಂಗ್ ಮಾಡಿದೆ. ಹೌದು, ಹೊಸ ವರ್ಷ ಜನವರಿಯಿಂದಲೇ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಆಹಾರ ಕಿಟ್ ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಜನರ ಕೈಗೆ ಅಧಿಕೃತವಾಗಿ ಹೊಸ ವರ್ಷದಿಂದ ಸಿಗಲಿದೆ. ಯಾರಾದ್ರೂ ಇಂದಿರಾ ಕಿಟ್ ಅನ್ನ ಹಣಕ್ಕೋಸ್ಕರ ಅಂದ್ರೆ ಅಡುಗೆ ಎಣ್ಣೆ ಹಣಕ್ಕೋಸ್ಕರ ಮಾರಾಟ ಮಾಡಿದ್ರೆ, ತೊಗರಿ ಬೇಳೆ ಮಾರಾಟ ಮಾಡಿದ್ರೆ, ಅಥವಾ ನೀವೇನಾದ್ರೂ ಉಪ್ಪು ಸಕ್ಕರೆ ಮಾರಾಟ ಮಾಡಿದ್ದಾದಲ್ಲಿ ನಿಮ್ಮ ಮೇಲೆ ಕೇಸ್ ಆಗ್ಬಹುದು, ಅಥವಾ ನಿಮ್ಮ ಕಾರ್ಡು ಬಂದ್ ಆಗ್ಬಹುದು. ನಿಮಗೆ BPL ಟು APL ಗೆ ಶಿಫ್ಟ್ ಮಾಡಬಹುದು ಸರ್ಕಾರದಿಂದ. ಎಚ್ಚರದಿಂದಿರಿ. ನಂತರ ನಿಮಗೆ ಯಾವುದೇ ರೀತಿಯ ಅಕ್ಕಿನೂ ಸಿಗಲ್ಲ, ಇಂದಿರಾ ಕಿಟ್ ಕೂಡ ಸಿಗಲ್ಲ ಮುಂದಿನ ತಿಂಗಳಿಂದ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಯಾರು ಕೂಡ ಕಾಳಸಂತೆಯಲ್ಲಿ ಹಣಕ್ಕೋಸ್ಕರ ಪಡಿತರವನ್ನ ಇಂದಿರಾ ಕಿಟ್ ಅನ್ನ ಮಾರಾಟ ಮಾಡಬೇಡಿ. ಸರ್ಕಾರ ನಿಮಗೆ ಕೊಡ್ತಾ ಇದೆ ಅಂದ್ರೆ ಅದನ್ನ ನೀವು ಮನೆಗೆ ಯೂಸ್ ಮಾಡ್ಕೋಬೇಕು. ಇನ್ನು 2ನೇದಾಗಿ ಪ್ರತಿ ಇಂದಿರಾ ಕಿಟ್ಗೂ ಕೂಡ ಸ್ಕ್ಯಾನರ್ ಅನ್ನ ಅಳವಡಿಕೆ ಮಾಡಲು ಸರ್ಕಾರ ತೀರ್ಮಾನ ಮಾಡಿದೆ. ಸ್ಕ್ಯಾನ್ ಮಾಡಿ ವಿತರಣೆ ಮಾಡಿದರೆ ಎಲ್ಲಿ ಸ್ಕ್ಯಾನ್ ಆಗಿದೆ, ಯಾವ ಅಂಗಡಿಯಲ್ಲಿ ಸ್ಕ್ಯಾನ್ ಆಗಿದೆ ಎಲ್ಲ ಕೂಡ ಡೀಟೇಲ್ ಆಗಿ ಸರ್ಕಾರಕ್ಕೆ ಗೊತ್ತಾಗಲಿದೆ ವೀಕ್ಷಕರೇ. ಇನ್ನು ಕರ್ನಾಟಕದ 15 ಜಿಲ್ಲೆಗಳಲ್ಲಿ ಚಳಿಗಾಲದ, ಅದರಲ್ಲೂ ಒಂದು ಚಳಿ ಪ್ರಮಾಣ ಜಾಸ್ತಿ ಆಗೋ ಜಿಲ್ಲೆಗಳು, ಈ 15 ಜಿಲ್ಲೆಗಳ ಜನರು ಎಚ್ಚರದಿಂದಿರಬೇಕು. ಎಸ್ಪೆಷಲಿ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ, ಅಜ್ಜ ಅಜ್ಜಿಯಂದಿರಿದ್ರೆ, ಅಥವಾ ಗರ್ಭಿಣಿಯರು ಇದ್ರೆ, ವಯಸ್ಸಾದವರು ಇದ್ರೆ, ಅಥವಾ ಯಾವುದೇ ರೀತಿ ಒಂದು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದವರು, ಹಾರ್ಟ್ ಪೇಷಂಟ್ಸ್ ಇದ್ರೆ ಎಚ್ಚರದಿಂದಿರಬೇಕು. ರಾಜ್ಯಾದ್ಯಂತ ಚಳಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಮುಂದಿನ 2 ವಾರದಲ್ಲಿ ಅಂದ್ರೆ ಈ ಒಂದು 14 ದಿನಗಳಲ್ಲಿ ಮತ್ತೆ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಅಂತ ಈಗಾಗಲೇ ಒಂದು ಕೋಲ್ಡ್ ವೇವ್ ತಟ್ಟಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಆ ಒಂದು ಜಿಲ್ಲೆಗಳ ಹೆಸರನ್ನ ಹೇಳ್ತಾ ಹೋಗ್ತೀವಿ ಕೇಳಿ. ಮೊದಲಿಗೆ ಬೀದರ್, ಕಲಬುರಗಿ, ವಿಜಯಪುರ ಮತ್ತೆ ಬಾಗಲಕೋಟೆ, ಈ 4 ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ತುಂಬಾ ಜಾಸ್ತಿ ಆಗಲಿದೆ ಅಂತೆ ಸಂಜೆ ಆಗ್ತಾ ಇದ್ದಂತೆ. ಮತ್ತೆ ಕೋಲ್ಡ್ ವೇವ್, ಶೀತ ಗಾಳಿ ಸುರಿಯುವ ಸಾಧ್ಯತೆ ಇದೆ. ಇನ್ನು ಬೆಳಗಾವಿ, ಧಾರವಾಡ, ಗದಗ, ಕೊಪ್ಪಳ, ವಿಜಯನಗರ, ಹಾವೇರಿ, ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ, ಹಾಸನ ಮತ್ತು ಮೈಸೂರಿನಲ್ಲೂ ಕೂಡ ಕನಿಷ್ಠ ತಾಪಮಾನ ಕುಸಿತವಾಗ್ತಾ ಇದೆ ಅಂತೆ ವೀಕ್ಷಕರೇ. ಹೀಗಾಗಿ ಬೆಂಗಳೂರು ಜನರು ಕೂಡ ಎಚ್ಚರದಿಂದ ಇರಬೇಕು. ಚಳಿಗಾಲದ ಪ್ರಮಾಣ ಹೆಚ್ಚಾಗಿದೆ. ವಯಸ್ಸಾದವರು ಮನೇಲಿದ್ರೆ ಸ್ವೆಟರು, ಸಾಕ್ಸು, ಬಿಸಿ ನೀರಿನ ಸೇವನೆ ಮಾಡಬೇಕು. ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಸ್ಕಾಲರ್ಶಿಪ್ ಯೋಜನೆ ಬಗ್ಗೆನೂ ಕೂಡ ಒಂದು ಭರ್ಜರಿ ಸಿಹಿ ಸುದ್ದಿ. ಹೌದು, 1ರಿಂದ 10ನೇ ತರಗತಿ ಓದುತ್ತಿರುವ SC ವಿದ್ಯಾರ್ಥಿಗಳಿಗೆ ಮಹತ್ವದ ಒಂದು ಮಾಹಿತಿ ಅಂತ ಹೇಳ್ಬೋದು ವೀಕ್ಷಕರೇ. ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಮಾಹಿತಿ. ಜನವರಿ 15 ಕೊನೆ ದಿನಾಂಕ, ಅಂದ್ರೆ ಜನವರಿ 15, 2026ನೇ ಇಸ್ವಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಕ್ಕಳ ಆರಂಭಿಕ ಶಿಕ್ಷಣಕ್ಕೆ ಬೆಂಬಲವಾಗಿ ಸಮಾಜ ಕಲ್ಯಾಣ ಇಲಾಖೆ 1ರಿಂದ 10ನೇ ತರಗತಿಯ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ನೀಡ್ತಾ ಇದೆ ಅಂತ ಹೇಳಿದೆ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು 15ನೇ ತಾರೀಕು ಅಂದ್ರೆ ಜನವರಿ 2026 ಕೊನೆ ದಿನಾಂಕ. ssp.postmatric.karnataka.government.in ಎಂಬ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನ ಹಾಕಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಲು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಕಡ್ಡಾಯವಾಗಿ NSP OTR 1 ಟೈಮ್ ನೋಂದಣಿಯನ್ನ ಕಡ್ಡಾಯವಾಗಿ ಮಾಡಿಕೋಬೇಕು ಅಂತಾನೂ ಕೂಡ ಇಲ್ಲಿ ರೂಲ್ಸ್ ಅನ್ನ ಮಾಡಿರುವಂತದ್ದು. ಯಾರು NSP OTR ಮಾಡಿರಲ್ಲ ಅವರಿಗೆ ಸ್ಕಾಲರ್ಶಿಪ್ ಹಣ ಕೂಡ ಬರಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಪ್ರತಿಯೊಬ್ಬರು ಕೂಡ ಅದನ್ನ ಲಿಂಕ್ ಮಾಡಿಸಿಕೊಳ್ಳಿ.
ಬನ್ನೀಗ ನಾಲ್ಕನೇ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಗ್ಯಾರಂಟಿ ಯೋಜನೆ ಟೀಕಿಸೋರ್ಗೆ ಗೃಹ ಸಚಿವರು ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ವೈರಲ್ ಆಗ್ತಾ ಇದೆ. ರಸ್ತೆ ಚರಂಡಿ ನಿರ್ಮಾಣದಿಂದ ಜನರು ಉದ್ಧಾರ ಆಗ್ತಾರಾ? ಗ್ಯಾರಂಟಿ ಯೋಜನೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಗೃಹ ಸಚಿವರು. ರಸ್ತೆ ಚರಂಡಿ ನಿರ್ಮಾಣ ಮಾಡೋದ್ರಿಂದ ಜನರು ಉದ್ಧಾರ ಆಗ್ತಾರಾ ಎಂದು ಗೃಹ ಸಚಿವರು ಡಾಕ್ಟರ್ ಪರಮೇಶ್ವರ್ ಅವರು ಪ್ರಶ್ನಿಸಿದ್ದಾರೆ. ತುಮಕೂರಿನಲ್ಲಿ ನಡೆದ ಬಂಜಾರ ಸಮುದಾಯದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪರಮೇಶ್ವರ್ ಅವರು ತಮ್ಮ ಭಾಷಣದಲ್ಲಿ ವಿರೋಧ ಪಕ್ಷದವರಿಗೆ ಮೇಲಿನಂತೆ ಪ್ರಶ್ನೆ ಮಾಡಿದ್ದಾರೆ. ಯಾರು ಗ್ಯಾರಂಟಿ ಕಾರ್ಯಕ್ರಮವನ್ನು ಟೀಕೆ ಮಾಡ್ತಾರೋ, ಗ್ಯಾರಂಟಿ ಯೋಜನೆಗಳನ್ನು ಒಪ್ಪೋದಿಲ್ಲವೋ ಅವರಿಗೆ ಒಂದು ಪ್ರಶ್ನೆ ಕೇಳ್ತೇನೆ. ನಾಳೆಯಿಂದ ಗ್ಯಾರಂಟಿ ಕೊಡೋದನ್ನ ನಿಲ್ಲಿಸಿ ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಬಡವರ ಜೀವನ ಉದ್ಧಾರವಾಗುತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಹಾಗಂತ ನಾವು ರಸ್ತೆ ಮಾಡೋದನ್ನ ನಿಲ್ಲಿಸುತ್ತೀವಾ? ಮನೆಗಳನ್ನ ಕಟ್ಟುವುದನ್ನ ನಿಲ್ಲಿಸ್ತೀವಾ? ಇಲ್ಲ, ಯಾವ ಕಾರ್ಯಕ್ರಮವನ್ನು ನಿಲ್ಲಿಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೀನಿ. ಸಮಾಜದಲ್ಲಿ ಬಡವರ್ಗದ ಶೋಷಣೆ ಆಗಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಅದಕ್ಕಾಗಿ ಗ್ಯಾರಂಟಿ ಕೊಡ್ತೇವೆ ಅಂತ ಒಂದು ಹೇಳಿದ್ದಾರೆ. ನಿಧಾನ ಆಗ್ಬಹುದು, ಆದರೆ ರಸ್ತೆ ಚರಂಡಿಗಳ ನಿರ್ಮಾಣ ಮಾಡ್ತೀವಿ ಅಂತ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.